ಯಲ್ಲಿ ಜಾತಿ ಜನಗಣತಿಯ ಸಮೀಕ್ಷೆಯನ್ನ ನಾಮಕಾವಸ್ಥೆಗೆ ಮಾಡಿದ್ದಾರೆ ಎಂಬ ಗಂಭೀರವಾದಂತಹ ಆರೋಪ ಕೇಳಿಬರ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ಆಕ್ರೋಶ ಹೆಚ್ಚಾಗ್ತಾ ಇರೋದು. ಮಾಹಿತಿನೇ ಕೇಳ್ದೇನೆ ಕೇವಲ ಸ್ಟಿಕ್ಕರ್ ಅಂಟಿಸ್ತಿದ್ದಾರೆ ಎನ್ನುವಂತ ಆರೋಪ. ಮನೆ ಮನೆಗೆ ಬಂದು ಸ್ಟಿಕ್ಕರ್ ಅಂಟಿಸಿ ಹೋಗ್ತಿದ್ದಾರೆ ಎಂಬ ಆರೋಪ ಕೇಳಿಬರ್ತಾ ಇದೆ. ಮನೆಯ ಸಮೀಕ್ಷೆ ಮುಗಿದಿದೆ ಅಂತ ಸ್ಟಿಕ್ಕರ್ ಅನ್ನ ಅಂಟಿಸ್ತಾ ಇರೋದು ಇದೀಗ ಬೆಳಕಿಗೆ ಬರ್ತಾ ಇದೆ. ಬೆಂಗಳೂರಿನ ಇಟ್ಟುಮಡು ಎಂಬಲ್ಲಿ ಸಿಬ್ಬಂದಿಗೆ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ ಜನ. ಮನೆಯಲ್ಲಿದ್ರೂ ಮಾಹಿತಿ ಪಡಿತಾ ಇದ್ದ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಹೀಗಾಗಿ ಮತ್ತೆ ಹೆಸರಿಗಷ್ಟೇ ಸಮೀಕ್ಷೆ ಆಗ್ತಿದೆಯಾ ಅನ್ನುವಂಥ ಅನುಮಾನ ವ್ಯಕ್ತ ಆಗ್ತಾ ಇರೋದು. ಈಗಾಗಲೇ ಸಮೀಕ್ಷೆ ನಡೆಯುತ್ತೆ, ರಿಸಲ್ಟ್ ಕೊಡ್ತಾರೆ ಅಂತಲೇ ಹೇಳ್ತಾ ಇದ್ರು. ಬಟ್ ಸಮಯಾವಕಾಶವನ್ನ ತಗೊಂಡಿದ್ದಾರೆ ನೋಡಿ. ಗೋಡೆಗಳ ಮೇಲೆ ಈ ಥರ ಚೀಟಿಯನ್ನು ಅಂಟಿಸಿ ಹೋಗ್ತಾ ಇದ್ದಾರಂತೆ. ಈ ಮನೆ ಸಮೀಕ್ಷೆ ಪೂರ್ಣಗೊಂಡಿದೆ ಅಂತ. ಆದರೆ ಆ ಮನೆ ಓನರ್ಗೆ ಗೊತ್ತಿಲ್ಲ ಯಾವಾಗ ಸಮೀಕ್ಷೆ ಮಾಡ್ಕೊಂಡು ಹೋದ್ರು ಅಂತ. ಯಾರು ಬಂದೂ ಇಲ್ಲ, ಏನು ಕೇಳೂ ಇಲ್ಲ, ವಿಚಾರಿಸೂ ಇಲ್ಲ. ಅದಕ್ಕೆ ಕ್ಲಾಸ್ ತೆಗೆದುಕೊಂಡಿದ್ದಾರಂತೆ. ಮನೇಲೇ ಇದ್ವಿ, ಯಾರು ಬಂದಿಲ್ಲ, ಯಾರು ವಿಚಾರಿಸಿಲ್ಲ, ಅದು ಹೆಂಗೆ ಈ ಚೀಟಿ ಅಣಿಸೋದ್ರಿ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಅಲ್ಲಿಗೆ ಹಾಗಿದ್ರೆ ಜಾತಿ ಗಣತಿ ಅನ್ನುವಂಥದ್ದು ಪಾರದರ್ಶಕವಾಗಿ ನಡೀತಾ ಇಲ್ವಾ ಅನ್ನುವಂಥ ಅನುಮಾನ ಏನಿತ್ತು, ಆ ಅನುಮಾನ ಇದೀಗ ಮತ್ತಷ್ಟು ಬಲವಾಗ್ತಾ ಇದೆ. ಇದೀಗ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಈ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ. ನಿಮ್ಮ ಮನೆಗೆ ಬಂದಿದ್ರ ಸಮೀಕ್ಷೆ ಮಾಡೋಕ್ಕೆ, ನಿಮ್ಮ ಮನೆಗೆ ಬಂದಿದ್ರ, ನಮ್ಮ ಮನೆಗೆ ಬಂದಿದ್ರ, ಬಂದಿರಲಿಲ್ಲ, ಆದರೂ ಈ ಚೀಟಿ ಮಾತ್ರ ಅಂಟಿಸ್ತಿದ್ದಾರೆ. ಯಾರು ಅಂಟಿಸ್ತಿದ್ದಾರೆ, ಯಾಕೆ ಅಂಟಿಸ್ತಿದ್ದಾರೆ, ಹೇಗೆ ಅಂಟಿಸ್ತಿದ್ದಾರೆ, ಈ ಪ್ರಶ್ನೆಗಳು ಹುಟ್ಕೊಳ್ತಾ ಇರೋದು ಈಗ ಬಹಳ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಇದಕ್ಕೆ ಒಂದು ಕ್ಲಾರಿಟಿ ಕೊಡಬೇಕಾಗತ್ತೆ. ಸುಮ್ಮನೆ ಮನೆಗೆ ಹೋಗಿ ವಿಚಾರಿಸ್ದೇನೆ ಮನಸ್ಸು ಇವ್ರಿಗೆ ಬಂದಂಗೆ ಎಲ್ಲ ಬಿಲ್ಡಿಂಗಿಗೂ ಅಂಟಿಸ್ಕೊಂಡು ಹೋಗ್ತಾ ಇರೋದು ಸತ್ಯನ? ಜನರು ಯಾಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ? ಜನರು ಮನೇಲಿದ್ರೂ ಯಾಕೆ ಹೋಗಿ ಮಾಹಿತಿನ ಪಡ್ಕೊಳ್ತಾ ಇಲ್ಲ? ಹಾಗಿದ್ರೆ ಕಾಟಾಚಾರಕ್ಕೆ ಬೇಕಾಬಿಟ್ಟಿ ಅಂತ ಕೆಲಸ ಮಾಡ್ತಾ ಇದ್ದಾರಾ ಸಿಬ್ಬಂದಿ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಕೇಳ್ದಿರ ಸುಮ್ಮನೆ ಹೆಂಗೆ ಅಂಟಿಸ್ತೀರಾ ಮೇಡಮ್? ಸುಮ್ಮನೆ ಅಂಟಿಸ್ಕೊಂಡು ಹೋಗ್ಬಿಟ್ರೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ದುಡ್ಡು ತಿಂತಾ ಇದ್ದೀರಾ. ನೀವು ಗೌರ್ಮೆಂಟ್ ಎಂಪ್ಲಾಯಿ ಅಂತ ನಮಗೆ ಗೊತ್ತಿಲ್ಲ. ಐಡಿ ಕಾರ್ಡ್ ತೋರಿಸಿ ಮೇಡಮ್. ಹೇಳಿ ಇಲ್ಲಿ ಎಲ್ಲ ಮೇಡಮ್ ಇಲ್ಲಿ ಕೇಳಿಲ್ಲ. ಈಗ ನಮ್ಮ ಬಿಲ್ಡಿಂಗ್ ಅಂಟಿಸಿದ ಮೇಲೆ ನೀವು ಕೇಳಿದ್ದೀರಾ? ಯಾರಿಗೂ ಕೇಳಿಲ್ಲ. ಕೇಳಿದಾರ ಸರ್ ನಿಮ್ಗೇನಾರು? ಮತ್ತೆ ಕೇಳಿಲ್ಲ. ಹೇಗೆ ಅಂಟಿಸ್ತಾ ಇದ್ದೀರಾ? ಹೆಂಗ್ ಅಂಟಿಸಿದ್ರಿ? ಈಗ ಕೋಟಿ ದುಡ್ಡು ಕೊಡ್ತಾ ಇರೋದು ಎಂತಕ್ಕೆ? ಸ್ಯಾಂಕ್ಷನ್ ಆಗ್ತಾ ಇರೋದು ಮಾಡ್ತಿರೋದು ಸಮೀಕ್ಷೆ. ಫಸ್ಟ್ ಟೈಮ್ ಅಲ್ಲ, ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ಯಾರು ಬಂದೇ ಇಲ್ಲ ನಮ್ಮ ಮನೆ ಹತ್ರ ಅಲ್ಲ. ಈಗ ಸೆಕೆಂಡ್ ಟೈಮ್ ನೀವು ಈಗ ನೋಡಿ, ನೀವು ಅಷ್ಟು ಅಂಟಿಸ್ಬಿಟ್ಟು ಹೋಗಿದ್ದೀರಾ, ಒಬ್ರು ಕೇಳಿಲ್ಲ, ಸುಮ್ಮನೆ ಅಂಟಿಸ್ಬಿಟ್ಟು ಹೋಗ್ತಾ ಇದ್ದೀರಾ. ಹೇಗೆ ಕೇಳಿ ನೀವು ಅಂಟಿಸಿ ಕೇಳಿದ್ರಿ ಅಂತ? ಮ್ಯಾಮ್ ಪಬ್ಲಿಕ್ಗೆ ಇವ್ರು ಬರ್ಬೇಕಾ? ಸ್ಟೂಡೆಂಟ್ಸ್ ಬರ್ತಿದಾರ ಸಮೀಕ್ಷೆಗೆ? ನೀವೆಲ್ಲ ಸ್ಟೂಡೆಂಟ್ಸಾ? ಯಾರು ನೀವು? ಮತ್ತೆ ಗೌರ್ಮೆಂಟ್ ಎಂಪ್ಲಾಯ್ ಬರ್ಬೇಕಾ? ಅವ್ರ ಫ್ಯಾಮಿಲಿ ಬರ್ತಾರೆ. ನೀವು ಕೇಳ್ಬೋದಾ? ಕೇಳ್ದಿರಾ ಮಾಡ್ತಿದ್ದೀರಾ? ನೀವು ಅಂಟಿಸ್ಕೋಬಾರ್ದು. ಕೇಳ್ದಿರಾ ಸುಮ್ಮನೆ ಹೆಂಗೆ ಅಂಟಿಸ್ತೀರಾ ಮೇಡಮ್? ಸುಮ್ಮನೆ ಅಂಟಿಸ್ಕೊಂಡು ಹೋಗ್ಬಿಟ್ರೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ದುಡ್ಡು ತಿಂತಾ ಇದ್ದೀರಾ. ನೀವು ಗೌರ್ಮೆಂಟ್ ಎಂಪ್ಲಾಯಿ ಅಂತ ನಮಗೆ ಗೊತ್ತಿಲ್ಲ. ಐಡಿ ಕಾರ್ಡ್ ತೋರಿಸಿ ಮೇಡಮ್. ಹೇಳಿ ಇಲ್ಲಿ ಎಲ್ಲ ಮೇಡಮ್ ಇಲ್ಲಿ ಕೇಳಿಲ್ಲ. ಈಗ ನಮ್ಮ ಬಿಲ್ಡಿಂಗ್